ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಯಿತು. ಕಾಲ್ತುಳಿತದಲ್ಲಿ ಒಟ್ಟು 6 ಜನ ಮೃತಪಟ್ಟಿದ್ದಾರೆ, 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈಗ ತಿರುಪತಿಗೆ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ಕೊಟ್ಟಿದ್ದಾರೆ. ದುರಂತ ಸ್ಥಳದಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಸಿಎಂ ಚಂದ್ರಬಾಬು ನಾಯ್ಡು ಮಾಹಿತಿ ಪಡೆದುಕೊಳ್ತಿದ್ದಾರಂತೆ. ಅವರಿಂದ ಜಿಲ್ಲಾಧಿಕಾರಿ ಕೂಡ ಸಿಎಂ ಅವರಿಗೆ ಸಾಥ್ ಕೊಟ್ಟಿರುವಂತಹ ದೃಶ್ಯ. ಹಿಂದೆಂದೂ ಕೂಡ ಕಂಡು ಕೇಳರಿಯದಂತಹ ದೊಡ್ಡ ದುರಂತಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಸಾಕ್ಷಿಯಾಗಿದೆ. ಈಗ 6 ಜನ ಪ್ರಾಣ ಹೋಗಿದೆ, 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ನಿರ್ಲಕ್ಷ್ಯ ಆಯ್ತಲ್ಲ. ಈಗ ಸಿಎಂ ಅವರು ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ, ನಿನ್ನೆ ಆಗಿರುವ ದುರಂತದ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರೆ. ಇನ್ನ ನೆಕ್ಸ್ಟ್ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಪರಿಹಾರದ ಘೋಷಣೆ ಆಗುವ ಸಾಧ್ಯತೆಗಳು ಇದೆ. ಎಲ್ಲವೂ ಕೂಡ ಆದ ಬಳಿಕ ಸಿಎಂ ಚಂದ್ರಬಾಬು ನಾಯ್ಡು ಅವರು ಪ್ರೆಸ್ ಮೀಟ್ ಮಾಡುವ ಮೂಲಕ ಪರಿಹಾರದ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಈ ದುರಂತದ ಹೊಣೆ ಯಾರು ಹೊತ್ಕೊಳ್ತಾರೆ, ಈ ಅವಘಡಕ್ಕೆ ಕಾರಣ ಯಾರ ನಿರ್ಲಕ್ಷ್ಯದಿಂದ ಇಂಥದೊಂದು ದುರಂತ ಸಂಭವಿಸಿದೆ, 6 ಜನರ ಜೀವಕ್ಕೆ ಬೆಲೆ ತೆತ್ತವರು ಯಾರು, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮದ ಘೋಷಣೆಯನ್ನ ಕೂಡ ಮಾಡ್ತಾರಾ, ಕ್ರಮ ಕೈಗೊಳ್ತಾರಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಅಭಿಷೇಕ್ ಸ್ಪಾಟ್ ಅಲ್ಲಿ ಇದ್ದಾರೆ. ಪ್ರತಿ ಕ್ಷಣದ ಮಾಹಿತಿನ ಕೂಡ ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಅಂತ. ತಿರುಮಲ ಅಲ್ಲ, ಬದಲಾಗಿ ತಿರುಪತಿಯಲ್ಲಿ ಆಗಿರುವಂತಹ ಕಾಲ್ತುಳಿತ ಇದು. ತಿರುಪತಿಗೆ ಯಾರೇ ಹೋಗಿದ್ರು ಕೂಡ ಗೊತ್ತಿರುತ್ತೆ, ಕೆಳಗಡೆ ತಿರುಪತಿ, ಅಲ್ಲಿಂದ 7 ಬೆಟ್ಟ ಹತ್ಕೊಂಡು ತಿರುಮಲಕ್ಕೆ ಹೋಗ್ತೀವಿ ಅಂತ. ಸೊ ಕೆಳಗಡೆನೆ ಟಿಕೆಟ್ ಅಂದ್ರೆ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ. ಯಾರದೋ ನಿರ್ಲಕ್ಷ್ಯಕ್ಕೆ 6 ಅಮಾಯಕ ಜೀವ ಬಲಿಯಾಗಿದೆ. ಯಾರು ಇದಕ್ಕೆ ಜವಾಬ್ದಾರರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಉತ್ತರ ಮೋಸ್ಟ್ಲಿ ಸಿಎಂ ಅವರಿಂದ ಸಿಗಬಹುದು ಅನ್ನುವಂತ ನಿರೀಕ್ಷೆ. ಯಾರ ಮೇಲೆ ಕ್ರಮ ಆಗುತ್ತೆ? ಪೊಲೀಸರ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ, ಟಿಟಿಡಿ ಆಡಳಿತ ಮಂಡಳಿಯ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮದ ಭರವಸೆ ಸಿಗಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ಪಾಟ್ ಅಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ ಸ್ಥಳದಲ್ಲಿ ಸಿಎಂ ಅವರ ಆಗಮನ ಆಗ್ತಾ ಇದ್ದಂತೆ? ಮೊದಲನೇದಾಗಿ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಕಾಲ್ತುಳಿತ ನಡೆದಂತಹ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಅವರ ಜೊತೆ ಸಚಿವರ ನಿಯೋಗ ಕೂಡ ಬಂದಿರುವಂತದ್ದು. 3 ಸಚಿವರಿದ್ದಾರೆ, 3 ಶಾಸಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಡಿಸಿ ಇದ್ದಾರೆ, ಅನೇಕ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಎಲ್ಲರೂ ಕೂಡ ಈ ಸದ್ಯದ ಮಟ್ಟಿಗೆ ಗಮನಿಸ್ತಾ ಇರೋದು ನಿನ್ನೆ ಆದಂತ ಅನಾಹುತ ಯಾವ ಕಾರಣಕ್ಕಾಯ್ತು, ಯಾರ ನಿರ್ಲಕ್ಷ್ಯದಿಂದ ಆಯ್ತು, ಯಾವ ಸಂದರ್ಭದಲ್ಲಿ ಈ ಒಂದು ಘಟನೆ ಆಯ್ತು, ಅದಕ್ಕೆ ಕಾರಣ ಯಾರು, ಹೊಣೆ ಯಾರು, ಇವಿಷ್ಟು ವಿಚಾರಗಳನ್ನ ಮಾತುಕತೆ ನಡೆಸ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಇಲ್ಲಿರುವಂತಹ ಸ್ಥಳೀಯ ಡಿಸಿ ರವರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಈ ಒಂದು ಗ್ರೌಂಡ್ಗೆ 3 ಗೇಟ್ಗಳಿದೆ ಅಂತ ಗೊತ್ತಿದ್ದು ಕೂಡ ಕೇವಲ 1 ಗೇಟ್ ಅನ್ನ ಮಾತ್ರ ತೆರವು ಮಾಡಿದ್ದು. ಯಾಕೆ? ನಿನಗೆ ಕನಿಷ್ಠ ಪರಿಜ್ಞಾನವಾದ್ರೂ ಇದೆಯಾ? ಜನರ ಮನಸ್ಸಿನಲ್ಲಿ ಇರೋ ಕೇವಲ ದೇವಸ್ಥಾನಕ್ಕೆ ಬಂದಂತ ಇರುತ್ತೆ, ಆದ್ರೆ ನೀವು ಅದನ್ನ ಅರಿವು ಮಾಡಿಕೊಳ್ಳದೆ ಈ ರೀತಿ ನಿಮ್ಮ ನಿರ್ಲಕ್ಷ್ಯದಿಂದ ಸಾವಾಗಿದೆ, ಇದಕ್ಕೆ ಉತ್ತರ ನೀಡಿ ಅಂತ ಅವರು ತಾಕೀತು ಮಾಡಿರುವಂತದ್ದು. ಇಲ್ಲಿರುವ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತ ಸಕಾರಾತ್ಮಕ ಉತ್ತರವನ್ನ ನೀಡಲು ಆಗ್ತಿಲ್ಲ. 70 ರಿಂದ 80 ಜನ ಅಧಿಕಾರಿಗಳಿದ್ದೇವು ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಘಟನೆಯನ್ನ ಸರಿಯಾಗಿ ನಿಭಾಯಿಸದೆ ಇರುವಂತ ಕಾರಣದಿಂದಾಗಿ ಯಾವ ಅಧಿಕಾರಿಯೂ ಸರಿಯಾದ ಉತ್ತರ ನೀಡದೆ, ಸಿಎಂ ರವರಿಗೆ ಸರಿಯಾಗಿ ಸ್ಪಂದನೆಯನ್ನು ನೀಡದೆ ತಮ್ಮ ಕರ್ತವ್ಯ ಲೋಪವನ್ನ ಮೌನದಿಂದ ತೋರಿಸುವಂತ ಒಂದು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿರುವಂತದ್ದು. ಇಲ್ಲಿಂದ ಸಿಎಂ ರವರು ನೇರವಾಗಿ ಆಸ್ಪತ್ರೆಗಳಿಗೆ ತೆರಳಲಿದ್ದಾರೆ. ಅದಾದ ನಂತರ ತಿರುಮಲದಲ್ಲಿರುವಂತಹ ಪತ್ರಿಕಾಗೋಷ್ಠಿ ನಡೆಸಿ ಇದರಲ್ಲಿ ಯಾರು ಹೊಣೆಯಾಗಿದ್ದಾರೆ, ಅವರಿಗೆ ಕುಟುಂಬಗಳಿಗೆ ಏನು ಮಾಡಲಾಗುತ್ತೆ, ಅದರ ಜೊತೆಗೆ ಇಲ್ಲಿ ಯಾರ ನಿರ್ಲಕ್ಷ್ಯ ಆಯಿತು, ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸ್ಪಷ್ಟೀಕರಣವನ್ನ ನೀಡಲಿದ್ದಾರೆ. ಶ್ರುತಿ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನ ಕೊಡೋಣ. ನಿನ್ನೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಯಿತು. ಕಾಲ್ತುಳಿತದಲ್ಲಿ ಒಟ್ಟು 6 ಜನ ಮೃತಪಟ್ಟಿದ್ದಾರೆ, 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈಗ ತಿರುಪತಿಗೆ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ಕೊಟ್ಟಿದ್ದಾರೆ. ದುರಂತ ಸ್ಥಳದಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಸಿಎಂ ಚಂದ್ರಬಾಬು ನಾಯ್ಡು ಮಾಹಿತಿ ಪಡೆದುಕೊಳ್ತಿದ್ದಾರಂತೆ. ಅವರಿಂದ
ಜಿಲ್ಲಾಧಿಕಾರಿ ಕೂಡ ಸಿಎಂ ಅವರಿಗೆ ಸಾಥ್ ಕೊಟ್ಟಿರುವಂತಹ ದೃಶ್ಯ. ಹಿಂದೆಂದೂ ಕೂಡ ಕಂಡು ಕೇಳರಿಯದಂತಹ ದೊಡ್ಡ ದುರಂತಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಸಾಕ್ಷಿಯಾಗಿದೆ. ಈಗ 6 ಜನ ಪ್ರಾಣ ಹೋಗಿದೆ, 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ನಿರ್ಲಕ್ಷ್ಯ ಆಯ್ತಲ್ಲ, ಈಗ ಸಿಎಂ ಅವರ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ, ನಿನ್ನೆ ಆಗಿರುವ ದುರಂತದ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರೆ. ಇನ್ನ ನೆಕ್ಸ್ಟ್ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಪರಿಹಾರದ ಘೋಷಣೆ ಆಗುವ ಸಾಧ್ಯತೆಗಳು ಇದೆ. ಎಲ್ಲವೂ ಕೂಡ ಆದ ಬಳಿಕ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕ ಪರಿಹಾರದ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಈ ದುರಂತದ ಹೊಣೆ ಯಾರು ಹೊತ್ಕೊಳ್ತಾರೆ, ಈ ಅವಘಡಕ್ಕೆ ಕಾರಣ ಯಾರ ನಿರ್ಲಕ್ಷ್ಯದಿಂದ ಇಂಥದೊಂದು ದುರಂತ ಸಂಭವಿಸಿದೆ, 6 ಜನರ ಜೀವಕ್ಕೆ ಬೆಲೆ ತೆತ್ತವರು ಯಾರು, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮದ ಘೋಷಣೆಯನ್ನ ಕೂಡ ಮಾಡ್ತಾರಾ, ಕ್ರಮ ಕೈಗೊಳ್ತಾರಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕಾಣದ ಪ್ರತಿನಿಧಿ ಅಭಿಷೇಕ್ ಸ್ಪಾಟ್ ಅಲ್ಲಿ ಇದ್ದಾರೆ. ಪ್ರತಿ ಕ್ಷಣದ ಮಾಹಿತಿನ ಕೂಡ ಬೆಳಗ್ಗೆಯಿಂದ ರಿಪಬ್ಲಿಕಾಣ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಅಂತ. ತಿರುಮಲ ಅಲ್ಲ, ಬದಲಾಗಿ ತಿರುಪತಿಯಲ್ಲಿ ಆಗಿರುವಂತಹ ಕಾಲ್ತುಳಿತ ಇದು. ತಿರುಪತಿಗೆ ಯಾರೇ ಹೋಗಿದ್ರು ಕೂಡ ಗೊತ್ತಿರುತ್ತೆ, ಕೆಳಗಡೆ ತಿರುಪತಿ, ಅಲ್ಲಿಂದ 7 ಬೆಟ್ಟ ಹತ್ಕೊಂಡು ತಿರುಮಲಕ್ಕೆ ಹೋಗ್ತೀವಿ ಅಂತ. ಸೊ ಕೆಳಗಡೆನೆ ಟಿಕೆಟ್ ಅಂದ್ರೆ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ. ಯಾರದೋ ನಿರ್ಲಕ್ಷ್ಯಕ್ಕೆ 6 ಅಮಾಯಕ ಜೀವ ಬಲಿಯಾಗಿದೆ. ಯಾರು ಇದಕ್ಕೆ ಜವಾಬ್ದಾರರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಉತ್ತರ ಮೋಸ್ಟ್ಲಿ ಸಿಎಂ ಅವರಿಂದ ಸಿಗಬಹುದು ಅನ್ನುವಂತ ನಿರೀಕ್ಷೆ. ಯಾರ ಮೇಲೆ ಕ್ರಮ ಆಗುತ್ತೆ? ಪೊಲೀಸರ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ, ಟಿಟಿಡಿ ಆಡಳಿತ ಮಂಡಳಿಯ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮದ ಭರವಸೆ ಸಿಗಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ಪಾಟ್ ಅಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ ಸ್ಥಳದಲ್ಲಿ ಸಿಎಂ ಅವರ ಆಗಮನ ಆಗ್ತಾ ಇದ್ದಂತೆ? ಮೊದಲನೇದಾಗಿ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಕಾಲ್ತುಳಿತ ನಡೆದಂತ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಅವರ ಜೊತೆ ಸಚಿವರ ನಿಯೋಗ ಕೂಡ ಬಂದಿರುವಂತದ್ದು. 3 ಸಚಿವರಿದ್ದಾರೆ, 3 ಶಾಸಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಡಿಸಿ ಇದ್ದಾರೆ, ಅನೇಕ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಎಲ್ಲರೂ ಕೂಡ ಈ ಸದ್ಯದ ಮಟ್ಟಿಗೆ ಗಮನಿಸ್ತಾ ಇರೋದು ನಿನ್ನೆ ಆದಂತ ಅನಾಹುತ ಯಾವ ಕಾರಣಕ್ಕಾಯ್ತು, ಯಾರ ನಿರ್ಲಕ್ಷ್ಯದಿಂದ ಆಯ್ತು, ಯಾವ ಸಂದರ್ಭದಲ್ಲಿ ಈ ಒಂದು ಘಟನೆ ಆಯ್ತು, ಅದಕ್ಕೆ ಕಾರಣ ಯಾರು, ಹೊಣೆ ಯಾರು, ಇವಿಷ್ಟು ವಿಚಾರಗಳನ್ನ ಮಾತುಕತೆ ನಡೆಸ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಇಲ್ಲಿರುವಂತಹ ಸ್ಥಳೀಯ ಡಿಸಿ ರವರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಈ ಒಂದು ಗ್ರೌಂಡ್ಗೆ 3 ಗೇಟ್ಗಳಿದೆ ಅಂತ ಗೊತ್ತಿದ್ದು ಕೂಡ ಕೇವಲ 1 ಗೇಟ್ ಅನ್ನ ಮಾತ್ರ ತೆರವು ಮಾಡಿದ್ದು. ಯಾಕೆ? ನಿನಗೆ ಕನಿಷ್ಠ ಪರಿಜ್ಞಾನವಾದ್ರೂ ಇದೆಯಾ? ಜನರ ಮನಸ್ಸಿನಲ್ಲಿ ಇರೋ ಕೇವಲ ದೇವಸ್ಥಾನಕ್ಕೆ ಮಾಡೋದಂತ ಇರುತ್ತೆ, ಆದ್ರೆ ನೀವು ಅದನ್ನ ಅರಿವು ಮಾಡಿಕೊಳ್ಳದೆ ಈ ರೀತಿ ನಿಮ್ಮ ನಿರ್ಲಕ್ಷ್ಯದಿಂದ ಸಾವಾಗಿದೆ, ಇದಕ್ಕೆ ಉತ್ತರ ನೀಡಿ ಅಂತ ಅವರು ತಾಕೀತು ಮಾಡಿರುವಂತದ್ದು. ಇಲ್ಲಿರುವ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತ ಸಕಾರಾತ್ಮಕ ಉತ್ತರವನ್ನ ನೀಡಲು ಆಗ್ತಿಲ್ಲ. 70 ರಿಂದ 80 ಜನ ಅಧಿಕಾರಿಗಳಿದ್ದೇವು ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಘಟನೆಯನ್ನ ಸರಿಯಾಗಿ ನಿಭಾಯಿಸದೆ ಇರುವಂತ ಕಾರಣದಿಂದಾಗಿ ಯಾವ ಅಧಿಕಾರಿಯೂ ಸರಿಯಾದ ಉತ್ತರ ನೀಡದೆ, ಸಿಎಂ ರವರಿಗೆ ಸರಿಯಾಗಿ ಸ್ಪಂದನೆಯನ್ನು ನೀಡದೆ ತಮ್ಮ ಕರ್ತವ್ಯ ಲೋಪವನ್ನ ಮೌನದಿಂದ ತೋರಿಸುವಂತ ಒಂದು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿರುವಂತದ್ದು. ಇಲ್ಲಿಂದ ಸಿಎಂ ರವರು ನೇರವಾಗಿ ಆಸ್ಪತ್ರೆಗಳಿಗೆ ತೆರಳಲಿದ್ದಾರೆ. ಅದಾದ ನಂತರ ತಿರುಮಲದಲ್ಲಿರುವಂತಹ ಪತ್ರಿಕಾಗೋಷ್ಠಿ ನಡೆಸಿ ಇದರಲ್ಲಿ ಯಾರು ಹೊಣೆಯಾಗಿದ್ದಾರೆ, ಅವರಿಗೆ ಕುಟುಂಬಗಳಿಗೆ ಏನು ಮಾಡಲಾಗುತ್ತೆ, ಅದರ ಜೊತೆಗೆ ಇಲ್ಲಿ ಯಾರ ನಿರ್ಲಕ್ಷ್ಯ ಆಯಿತು, ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸ್ಪಷ್ಟೀಕರಣವನ್ನ ನೀಡಲಿದ್ದಾರೆ. ಶ್ರುತಿ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.